ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತು ಮೂರು ಮೀನನ್ನು ಕಟ್ಟಿಂಗ್ ಮತ್ತು ಕ್ಲೀನಿಂಗನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ನನಗೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲಿಗೂ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಕೊಂಚಿಯನ್ನೆಲ್ಲ ತಗೊಳ್ಬೇಕು. ಸ್ನೇಹಿತರೆ, ನಾನೀಗ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಕಟ್ಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಅಂದರೆ ಇದನ್ನು ನಾನು ಸಿಪ್ಪೆ ತೆಗೆಯೋದನ್ನು ತೋರಿಸ್ತಾ ಇದ್ದೇನೆ. ಸಿಪ್ಪೆ ತೆಗೆದು ನಾವು ಕ್ಲೀನ್ ಮಾಡಿದರೆ ನಮಗೆ ಫ್ರೈ ಮಾಡಲಿಕ್ಕೆಲ್ಲ ಒಳ್ಳೆಯದಾಗ್ತದೆ. ಹಾಗೆ ಇಲ್ಲಿ ನಾನೀಗ ಸಿಪ್ಪೆ ತೆಗೆಯೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೇನೆ. ಸಿಪ್ಪೆ ತೆಗೆಯದೇ ಕೂಡ ಫ್ರೈ ಮಾಡಿಕೊಳ್ಬೋದು, ಒಳ್ಳೆಯದಾಗ್ತದೆ. ಇಲ್ಲಿ ಮೀನಿಗೆ ಸಣ್ಣದೊಂದು ಗೆರೆ ಹಾಕಿಕೊಳ್ಬೇಕು, ಬರೆ ಅಂತ ಹೇಳ್ತೇವಲ್ಲ ಹಾಗೆ ಮಾಡಿಕೊಳ್ಬೇಕು. ಸ್ವಲ್ಪ ಕಟ್ ಮಾಡಿಕೊಳ್ಬೇಕು, ಜಾಸ್ತಿ ಕಟ್ ಮಾಡಿಕೊಳ್ಬಾರ್ದು, ಮೇಲೆ ಮಾತ್ರ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸಾಕು. ಮತ್ತು ಹೀಗೆ ಮೇಲಿನ ಸಿಪ್ಪೆಯನ್ನು ಹೀಗೆ ಎಳೆದ್ರೆ ಆಯಿತು. ನೋಡಿ, ಈಸಿಯಾಗಿ ಬರ್ತದೆ ಇದು. ಸ್ವಲ್ಪ ಉಗುರಿನ ಸಹಾಯದಿಂದ ಹೀಗೆ ಎಳ್ಕೊಂಡ್ರೆ ಆಯಿತು. ಸ್ನೇಹಿತರೆ, ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತಿದ್ದೇನೆ. ಹಾಗಾದರೆ ಈಗಲೇ ಒಂದು ಲೈಕ್ ಮಾಡಿದರೆ ಹಾಗಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ.
ಇಲ್ಲಿ ನೋಡಿ ಕ್ಲೀನ್ ಮಾಡಿಕೊಂಡ ಮೀನು ಈ ರೀತಿಯಾಗಿದೆ ನೋಡಿ. ಸಿಪ್ಪೆಯನ್ನೆಲ್ಲ ತೆಗೆದು ಮತ್ತು ಒಳಗೆಲ್ಲ ಕ್ಲೀನ್ ಮಾಡಿಕೊಂಡಿದ್ದೇನೆ ನೋಡಿ. ಈ ರೀತಿಯಾಗಿದೆ ನೋಡಿ. ಇನ್ನು ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗ್ತದೆ. ಇನ್ನು ನಾವು ಇದನ್ನು ಕ್ಲೀನ್ ಮಾಡಿಕೊಳ್ಳುವ. ಇದೊಂದು